ರಾಜಮೌಳಿಯವರ ಬಹುನಿರೀಕ್ಷಿತ ಸಿನಿಮಾಗೆ ವಾರಣಾಸಿ ಎಂದು ಟೈಟಲ್ ಅನೌನ್ಸ್ಮೆಂಟ್ ಆಗಿರೋದು ಎಲ್ಲರಿಗೂ ಗೊತ್ತು. ಅದಕ್ಕೆ ಅವರು ಖರ್ಚು ಮಾಡಿರೋದು ಬರೋಬ್ಬರಿ 30 ಕೋಟಿ ರೂಪಾಯಿ. ಈ ಇವೆಂಟನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತಾರೆ. ಅದರ ಬಗ್ಗೆ ಜಾಸ್ತಿ ಹೇಳೋಣ ನಾನು ಹೋಗಲ್ಲ. ಈ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮತ್ತು ಯಾರು ಡಿಸ್ಕಸ್ ಇದುವರೆಗೂ ಮಾಡದೇ ಇರೋಂಥ ಪಾಯಿಂಟ್ಗಳ ಬಗ್ಗೆ ನಾವೀಗ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆ ಪಾಯಿಂಟ್ಸ್ ಏನಪ್ಪ ಅಂದರೆ, ರಾಜಮೌಳಿಯವರು ಜಸ್ಟ್ ನೇಮ್ ಅನೌನ್ಸ್ಮೆಂಟ್ಗೆ ಇಷ್ಟೊಂದು ಬಜೆಟ್ ಯಾಕೆ ಖರ್ಚು ಮಾಡಿದರು, ಮತ್ತು ರಾಜಮೌಳಿ ಮಾತಾಡಿದ ಕೆಲವೊಂದು ಮಾತುಗಳು ಅಲ್ಲಿನ ಜನರಿಗೆ ಯಾಕೆ ಸೇರಿಸ್ಕೊಳ್ಳಲಾಗ್ತಾ ಇಲ್ಲ, ಮತ್ತು ಅದು ಎಷ್ಟು ಸರಿ ಎಷ್ಟು ತಪ್ಪು, ಕೆಲವೊಂದು ಇಂಪಾರ್ಟೆಂಟ್ ಗ್ಲಿಮ್ಸ್ನ ಡೀಟೇಲ್ಗಳು. 30 crore ಫಾರ್ ಟೈಟಲ್ ಅನೌನ್ಸ್ಮೆಂಟ್. ರಾಜಮೌಳಿ ಅವರು ಅವರ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅದರ ಪ್ರಮೋಷನ್ಗೆ ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದಕ್ಕೆ ಸಾಕ್ಷಿನೇ ಇದಕ್ಕೂ ಮುಂಚೆ ರಿಲೀಸ್ ಆದ ಅವರ ಸಿನಿಮಾಗಳು. ಆದರೆ ಟೈಟಲ್ ಅನೌನ್ಸ್ಮೆಂಟ್ ಮಾತ್ರ ಯಾವತ್ತೂ ಇಷ್ಟೊಂದು ಹೈಪ್ನ ಕ್ರಿಯೇಟ್ ಮಾಡಿರಲಿಲ್ಲ. ಯಾಕೆ ಈ ಸಿನಿಮಾಗೇ ಇಷ್ಟೊಂದು ಪ್ರೀಪ್ಲ್ಯಾಂಡ್ ಆಗಿ ಹೈಪ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಅದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು 2027. ಯಾಕಂದರೆ ಅವ್ರಿಗಿನ್ನೂ ಕೇವಲ 2 ವರ್ಷ ಬಾಕಿ ಇದೆ. ಅದರಲ್ಲೂ RRR ಮುಗಿದು ಭಾಳ ವರ್ಷನೇ ಆಯಿತು. ರಾಜಮೌಳಿಯಿಂದ ಯಾವ ಅಪ್ಡೇಟ್ಸು ಬಂದಿರಲಿಲ್ಲ. ಇನ್ನು ರಾಜಮೌಳಿಯವರ ಪ್ಲ್ಯಾನ್ ಹೇಗಿತ್ತು ಅಂದರೆ, ಅವರು ಜನರಿಗೆ ಸಿನಿಮಾ ಯಾವ ಥರ ಇದೆ, ಯಾವ ರೇಂಜಲ್ಲಿದೆ ಅಂತ ತೋರಿಸ್ಬೇಕಿತ್ತು. ಮಹೇಶ್ ಬಾಬು ಅವರ ಜೊತೆ ಸಿನಿಮಾ ಅನೌನ್ಸ್ಮೆಂಟ್ ಆದಾಗಿಂದನೂ ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂದರೆ, ಯಾವುದೋ ಆಫ್ರಿಕಾದಲ್ಲಿ ನಾರ್ಮಲ್ ಸ್ಟೋರಿ ಇರ್ಬೋದಂತ. ಆ ಊಹೆಯನ್ನು ರಾಜಮೌಳಿ ಬ್ರೇಕ್ ಮಾಡಬೇಕಿತ್ತು. ಇಷ್ಟೊಂದು ಬಡ್ಜೆಟ್ ಇಟ್ಟು ಪ್ರಪಂಚದ ಪ್ರತಿಯೊಬ್ಬರಿಗೂ ಸಿನಿಮಾ ಬಗ್ಗೆ ಗೊತ್ತೋ ಹಾಗೆ ಮಾಡಬೇಕಿತ್ತು. ಗ್ಲಿಮ್ಸ್ ನೋಡ್ದೇ ಅರ್ಥ ಆಗುತ್ತೆ ಸಿನಿಮಾ ನಾವು ಅಂದ್ಕೊಂಡಿದ್ದ ಥರ ಅಲ್ಲ, ಅದು ಬೇರೆಯೇ ಇದೆ ಅಂತ. ಅದಕ್ಕೆ ರಾಜಮೌಳಿ ಈ ಪ್ಲ್ಯಾನ್ ಮಾಡಿದರು. ಈ ಪ್ಲ್ಯಾನ್ ಫೇಲ್ ಆಗಲೇ ಇಲ್ಲ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ರಾಜಮೌಳಿ ಆಡಿದ ಮಾತುಗಳು. ರಾಜಮೌಳಿ ಅವರು ಸಿನಿಮಾ ಗ್ಲಿಮ್ಸ್ ರಿಲೀಸ್ ಮಾಡೋ ಟೈಮಲ್ಲಿ 2 ಸಲ ಸ್ಕ್ರೀನ್ ಆಫ್ ಆಗೋಯ್ತು. ಯಾಕೆಂದರೆ ಇದಕ್ಕೂ ಮುಂಚೆ ಅವರು ಅದನ್ನು ಟೆಸ್ಟ್ ಮಾಡಿರಲಿಲ್ಲ. ಅದು ಬಹಳ ದೊಡ್ಡ ಸ್ಕ್ರೀನ್ ಆಗಿತ್ತು. ಯಾರಾದರೂ ಲೀಕ್ ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿರಲಿಲ್ಲ. ಡೈರೆಕ್ಟಾಗಿ ಗ್ಲಿಮ್ಸ್ನ ರಿಲೀಸ್ ಮಾಡಿದರು. ಕೆಲವೊಂದು ಕಾರಣಗಳಿಂದ ಸ್ಕ್ರೀನ್ 2 ಸಲ ಆಫ್ ಆಗೋಯ್ತು. ಇದಕ್ಕೆ ರಾಜಮೌಳಿ ಅವರು ಬೇಜಾರಾದರು. ಅದಕ್ಕಾಗಿ ರಾಜಮೌಳಿ ಅವರು ಫುಲ್ ಎಮೋಷನ್ ಆಗಿ, ನನ್ನ ತಂದೆ ಮತ್ತು ನನ್ನ ಹೆಂಡತಿ ಹನುಮಂತನ ನಂಬ್ತಾರೆ, ಹನುಮಂತನ ಇದ್ದಿದ್ರೆ ಈ ಥರ ಮಾಡ್ತಿದ್ರಾ ಅಂತ ಅಂದರು. ಈ ಮಾತಿಗೆ ಅಲ್ಲಿನ ಕೆಲವರು ಮಾತ್ರ ರಾಜಮೌಳಿ ಅವರು ಮಾತಾಡೋದು ರಾಂಗ್ ಅಂತ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ನಾನು ಅವರು ರಾಂಗ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸನಾತನ ಧರ್ಮದ ಪ್ರಕಾರ ನೀನು ದೇವರನ್ನು ನಂಬೇಡ, ನಿನ್ನನ್ನು ನೀನು ನಂಬ ಸಾಕು, ಯಾಕಂದರೆ ನಿನ್ನೊಳಗೆ ನಾನಿದ್ದೀನಿ. ಸೊ ರಾಜಮೌಳಿ ಆಡಿದ ಮಾತು ಈ ಮಾತು ತಪ್ಪಾಗಲ್ಲ. ಯಾಕಂದರೆ ಅವರು ತಮ್ಮ ಹಾರ್ಡ್ ವರ್ಕನ್ನು ನಂಬ್ತಾರೆ. ಸೊ ದೇವರು ಆ ಹಾರ್ಡ್ ವರ್ಕಲ್ಲೇ ಇದ್ದಾರೆ ಎಂದು. ನಾನು ಯಾಕೆ ರಾಜಮೌಳಿ ಆಡಿದ ಮಾತು ತಪ್ಪಲ್ಲ ಮತ್ತು ಇವ್ರು ಕೊಟ್ಟಿರೋದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಗಮನಿಸಬೇಕಾದ್ರೆ ಅವರ ಸಿನಿಮಾಗಳಲ್ಲಿ ನಮ್ಮ ದೇವರನ್ನು ತೋರಿಸ್ಬೇಕಾದ್ರೆ ಯಾವತ್ತೂ ಅವ್ರನ್ನ ಕಡಿಮೆ ಮಾಡಿಲ್ಲ, ನಮ್ಮ ಸಂಸ್ಕೃತಿನೂ ಕಡಿಮೆ ಮಾಡಿ ತೋರಿಸಿಲ್ಲ. ಕೆಲವೊಬ್ರು ಇರ್ತಾರೆ, ದೇವರನ್ನು ನಂಬ್ತೀನಿ ಅವ್ರಿಗೊಂದು ಸೀಟ್ ಬಿಡಿ ಅಂತೇಳಿ ಸಿನಿಮಾನ ಗಬ್ಬೆಬ್ಬಿಸಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಈ ಮಿಸ್ಟೇಕ್ನ ಅವ್ರು ಮಾಡಲ್ಲ. ನಾನು ನಂಬಲ್ಲ ಅಂತ ಹೇಳ್ತಾರೆ, ಬಟ್ ನಮ್ಮ ಸಂಪ್ರದಾಯ ಏನಿದೆ ಅದನ್ನು ಕರೆಕ್ಟಾಗಿ ತೋರಿಸ್ತಾರೆ. ಸೊ ಅದಕ್ಕೆ ಅವ್ರು ಇಷ್ಟ ನನಗೆ. ಇದಕ್ಕೆ ಮತ್ತೊಂದು ಪಾಯಿಂಟ್ ಹೇಳಬೇಕಂದ್ರೆ, ಈ ಮಾತನ್ನು ಜಸ್ಟ್ ಆ ಸೆಂಟೆನ್ಸ್ ಮಾತ್ರ ಕಟ್ ಮಾಡಿ ಎಡಿಟ್ ಮಾಡಿದ್ದು ಮಾತ್ರ ಹೇಳಿದ್ದಾರೆ. ಮುಂದೆ ಏನು ಮಾತಾಡಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ. ಮುಂದೆ ಅವ್ರು ಏನು ಮಾತಾಡಿದ್ದಾರೆ ಅಂದರೆ, ರಾಮಾಯಣ ನಾನು ಬರೆದಿದ್ದೀನಿ, ರಾಮಾಯಣ ಬರಿಬೇಕಾದ್ರೆ ನಾನು ಗಾಳಿಯಲ್ಲಿ ತೇಲಾಡಿದ್ದೀನಿ, ಮಹೇಶ್ ಬಾಬು ಅವರಿಗೆ ರಾಮನ ವೇಷ ಹಾಕಿದ್ದೀನಿ, ಆ ವೇಷ ನೋಡಿದ್ರೇ ನನಗೆ ಗೂಸ್ ಬಂಪ್ಸ್ ಬಂದು ಅಂತ ರಾಮನ ಬಗ್ಗೆ ರಾಮಾಯಣ ಬಗ್ಗೆ ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ತೋರಿಸಿದ್ರೆ ಗ್ಲಿಮ್ಸಲ್ಲೇ ನಮಗೆ ಅರ್ಥ ಆಗುತ್ತೆ ಅವ್ರಿಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಡೆಡಿಕೇಶನ್ ಇದೆ ಅಂತೇಳಿ. ಆದರೆ ಕೆಲವಷ್ಟು ಜನಗಳು ಇನ್ನು ಅದನ್ನೇ ಕಟ್ ಮಾಡಿ ಅದನ್ನೇ ಕೆಲವೊಬ್ರು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಪ್ಲೀಸ್ ಸ್ಟಾಪ್ ಮಾಡಿ. ಅವರು ಈ ಥರ ಪಾಸಿಟಿವ್ ಕೂಡ ಮಾತಾಡಿದ್ದಾರೆ, ಪಾಸಿಟಿವ್ ಅಲ್ಲ ಪಾಸಿಟಿವ್ ತೋರಿಸಿದ್ದಾರೆ ಹೇಳ್ತಿರೋದು ನನ್ನ ಪರ್ಸ್ಪೆಕ್ಟಿವಿಂದ. ಸೊ ನಿಮಗೆ ಏನು ಅನಿಸಿದರೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಸೊ ಈ ವಿಡಿಯೋವನ್ನು ಇಲ್ಲಿವರೆಗೂ ತುಂಬ ಪೇಷನ್ಸಿಂದ ನೋಡಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೂರನೇ ವಿಷಯಕ್ಕೆ ಬಂದರೆ ಗ್ಲಿಮ್ಸ್ನ ಡೀಟೇಲ್. ನಮಗೆ ಫಸ್ಟ್ ಶಾಟ್ ತೋರಿಸದೆ 1500 ವರ್ಷಗಳ ಹಿಂದಿನ ಶಾಟ್, ವಾರಣಾಸಿ ಅಲ್ಲಿ ಹೋಮ ಮಾಡ್ತಿರೋದನ್ನು ನಾವು ಗಮನಿಸ್ಬೋದು. ಬೆಂಕಿಯ ಕೆಂಡದಿಂದನೇ ನೆಕ್ಸ್ಟ್ ಶಾಟ್ ಒಂದು ಆಸ್ಟ್ರಾಯ್ಡ್ ನಮ್ಮ ಭೂಮಿ ಮೇಲೆ ಬೀಳೋದನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಇದಕ್ಕೂ ಮುಂಚೆ ನಮ್ಮ ಭೂಮಿ ಒಂದು ಆಸ್ಟ್ರಾಯ್ಡ್ ಬಿದ್ದು ಡೈನೋಸರ್ಗಳ ಸಂತತಿ ಅಂತ ಆಯಿತು. ಹಾಗೆಯೇ ಈ ಆಸ್ಟ್ರಾಯ್ಡ್ ಬಿದ್ದು ನಮ್ಮ ಮಾನವ ಕುಲ ಅಂತ್ಯ ಆಗಬಹುದು ಅನ್ನೋ ಕಾನ್ಸೆಪ್ಟ್ ಇರ್ಬೋದೇನೋ. ನೆಕ್ಸ್ಟ್ ಶಾಟ್ ಬಂದುಬಿಟ್ಟು ಅಂಟಾರ್ಟಿಕಾದಲ್ಲಿರುತ್ತೆ. ಒಂದು ಮಂಜಿನ ಪರ್ವತ ಹತ್ತಬೇಕಾದ್ರೆ ಬ್ಲಾಸ್ಟ್ ಆಗಿ ಒಂದಿಬ್ಬರು ಕೆಳಗಡೆ ಬಿದ್ದು ಸತ್ತೋಗೋದು, ಮತ್ತು ಪಕ್ಕದಲ್ಲಿ ಒಂದು ಬೋಟ್ನ ತೋರಿಸ್ತಾರೆ, ಅದರಲ್ಲೊಂದು 4-5 ಜನ ತೋರಿಸ್ತಾರೆ. ಇನ್ನು ಒಂದು 5-10 ಜನ ಅದನ್ನು ಮಂಜಿನ ಪರ್ವತನ ಹತ್ತೋದನ್ನು ತೋರಿಸ್ತಾರೆ. ಅಂದರೆ ಏನೋ ಸರ್ಚ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅನಿಸುತ್ತೆ. ಹಾಗೆ ಅದೇ ಶಾಟ್ನ ರಿವರ್ಸ್ ಮಾಡ್ತಾ
ನೈಟ್ ಎಫೆಕ್ಟ್ ಕೊಟ್ಟಿದ್ದಾರೆ. ನೈಟಲ್ಲಿ ಅಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಇರುತ್ತೆ. ಮೋಸ್ಟ್ಲಿ ಅಲ್ಲೆಲ್ಲ ಮ್ಯಾಜಿಕ್ ನಡೀತಾ ಇರ್ಬೋದೇನೋ. ನಾವು ಅಬ್ಸರ್ವ್ ಮಾಡಬೇಕಂದ್ರೆ ಯಾಕೆ ಮ್ಯಾಜಿಕ್ ಅಂತ ಹೇಳ್ತೀನಿ ಅಂದರೆ, ಕೆಳಗಡೆ ನೀರು ಸತ್ತು ಬಿದ್ದವ್ರನ್ನ ಎತ್ತಿ ಬಿಸಾಕ್ತಾ ಇರುತ್ತೆ, ಒಂಥರ ನೀರು ಉಕ್ತಾ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಶಾಟ್ ಬಂದುಬಿಟ್ಟು ಮಹೇಶ್ ಬಾಬು ಅವರು, ಅಂದರೆ ಮಹೇಶ್ ಬಾಬಾಸ್ ರುದ್ರ ಅವರು ಆಫ್ರಿಕಾದಲ್ಲಿ ಲ್ಯಾಂಡ್ ಆಗೋದನ್ನು ತೋರಿಸಿದ್ದಾರೆ. ಆಫ್ರಿಕಾದಲ್ಲಿರೋ ಪ್ರತಿಯೊಂದು ಅನಿಮಲ್ಸ್ನ ಅಲ್ಲಿ ತೋರಿಸಿದ್ದಾರೆ. ಗಿಡದ ಮೇಲೆ ಪಕ್ಷಿಯಿಂದ ಹಿಡಿದು ಪಕ್ಕದಲ್ಲಿ ಚಿರತೆ ಮಲಗಿರುತ್ತೆ ಗಿಡದ, ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಅನಿಮಲ್ನ ತೋರಿಸಿದ್ದಾರೆ ಅಲ್ಲಿ. ಹಾಗೆ ನೆಕ್ಸ್ಟ್ ಶಾಟಲ್ಲಿ ಒಂದು ಕೋತಿನ ನೀರಾನೆಯಿಂದ ಕಾಪಾಡೋದು ತೋರಿಸಿದ್ದಾರೆ. ಇನ್ನು ಡೀಟೇಲಾಗಿ ಅಬ್ಸರ್ವ್ ಮಾಡಿದರೆ ಆಫ್ರಿಕಾಗೆ ಪ್ರಿಯಾಂಕಾ ಚೋಪ್ರಾ ಕೂಡ ಬಂದಿರ್ತಾಳೆ. ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಮಹೇಶ್ ಬಾಬು ಮತ್ತು ಪ್ರಿಯಾಂಕಾ ಚೋಪ್ರಾ ಇಬ್ಬರು ಇರ್ತಾರೆ ಇಲ್ಲಿ. ಈ ಡೀಟೇಲ್ನ ರಾಜಮೌಳಿ ತೋರಿಸಿದ್ದಾರೆ. ಗ್ಲಿಂಪ್ಸ್ನ ಡೀಟೇಲ್ಸ್ ನೋಡ್ತಾ ಇದ್ರೆ ನನಗೆ ಅನಿಸುತ್ತೆ ವಾರಣಾಸಿ ಪಕ್ಕ 1, 2, 3 ಪಾರ್ಟ್ಸಲ್ಲಿ ಬಂದೇ ಬರುತ್ತೆ ಅಂತೇಳಿ. ಈ ಸಿನಿಮಾ ಬಗ್ಗೆ ನಿಮಗೆ ಅನಿಸುತ್ತಾ ಅದನ್ನು ತಿಳಿಸಿ. ಹಾಗೆ ನೆಕ್ಸ್ಟ್ ಶಾಟ್ ಬಂದುಬಿಟ್ಟು ಒಂದು ಗುಹೆ ತೋರಿಸ್ತಾರೆ. ಗುಹೆ ಎಂಟ್ರೆನ್ಸಲ್ಲಿ ರುದ್ರ ನೋಡ್ಬೋದು, ಶಿವ ತಾಂಡವನ. ಹಾಗೆ ಇನ್ನು ಒಳಗಡೆ ಡೀಟೇಲ್ಸನ್ನು ನೋಡಿದ್ರೆ ಒಂದು ಸೈಡು ಮಂದಾಕಿನಿ ಬೀಳ್ತಾ ಇರ್ತಾಳೆ ಪ್ರಿಯಾಂಕಾ ಚೋಪ್ರಾ, ಹಾಗೆ ರುದ್ರ ಕಾಪಾಡ್ತಿರೋದನ್ನು ನೋಡ್ಬೋದು. ಹಾಗೆ ಕೆಳಗಡೆ ಮನುಷ್ಯರು ಇರ್ತಾರೆ, ಮೋಸ್ಟ್ಲಿ ವಿಲ್ಸ್ ಗನ್ಸ್ ಇಟ್ಕೊಂಡಿರೋದನ್ನ ಡೀಟೇಲಾಗಿ ನೋಡ್ಬೋದು. ಹಾಗೆ ಈ ಕಡೆ ಸ್ಟೆಪ್ಸ್ನ ಎಳಿತಾ ಇರ್ತಾರೆ. ಮಧ್ಯದಲ್ಲಿ ಹೋಮ ಮಾಡೋದು ನೋಡ್ಬೋದು. ಇದು ಮೋಸ್ಟ್ಲಿ ಫೈರ್ ಥರ ಇಲ್ಲ ಹೋಮ, ಬಟ್ ಕಲರ್ ಚೇಂಜ್ ಇದೆ ನೋಡ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ ನಾವು ಹೋಮ ಮಾಡ್ಬೇಕಾದ್ರೆ ಫೈರ್ ಕಲರ್ನಲ್ಲೇ ಇದೆ, ಬಟ್ ಇಲ್ಲಿ ಮಾತ್ರ ಕಲರ್ ಚೇಂಜಲ್ಲಿದೆ. ಸೊ ಇದು ಮೋಸ್ಟ್ಲಿ ಟೈಮ್ ಟ್ರಾವೆಲ್ ಬಗ್ಗೆ ಇರ್ಬೋದು ಅನಿಸುತ್ತೆ. ಹಾಗೆ ಈ ಶಾರ್ಟಲ್ಲಿ ಇನ್ನೊಂದು ಡೀಟೇಲ್ ಅಬ್ಸರ್ವ್ ಮಾಡಬೇಕಂದ್ರೆ, ಚಿನ್ನಮಸ ದೇವನೇ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅನ್ನೋದು ಅದನ್ನು ಗೊತ್ತಾಗಬೇಕಂದ್ರೆ ಸಿನಿಮಾನೇ ನೋಡಬೇಕಾಗುತ್ತೆ ಕಂಪಲ್ಸರಿ. ಹಾಗೆ ನೆಕ್ಸ್ಟ್ ಶಾಟ್ ಬಂದುಬಿಟ್ಟು ಎಲ್ಲರಿಗೂ ಮೋಸ್ಟ್ಲಿ ಆಲ್ಮೋಸ್ಟ್ ಫೇವ್ರೆಟ್ ಶಾಟ್, ಅದು ರಾಮಾಯಣದ ಬಗ್ಗೆ ತೋರಿಸಿದ್ದಾರೆ. ನಮಗೆ ಬೇಕಾಗಿರೋದಲ್ಲಿರೋ ರಾಮ ಮತ್ತು ಅದರಲ್ಲಿ ಆಡ್ತಿರೋಂಥ ಯುದ್ಧ ಮತ್ತು ನಮಗೆ ತೋರಿಸಿರೋ ಆಂಜನೇಯ ಸ್ವಾಮಿ ಬಗ್ಗೆ ಇತ್ತು, ಅದನ್ನು ತೋರಿಸಿದ್ದಾರೆ. ಬೇರೆ ಲೆವೆಲ್ ಇದೆ, ಎಕ್ಸಲೆಂಟ್ ತೋರಿಸಿದ್ದಾರೆ. ನಮ್ಮ ಆಂಜನೇಯ ಫುಲ್ಲು ರುಗ್ರವ್ರ ಥರ ತಾಳಿ ಒಂದು ಮರವನ್ನು ಎತ್ತಿ ಬಿಸಾಕೋದು, ಹಾಗೆ ಎದುರಿಗೆ ಕುಂಭಕರ್ಣ ಒಂದು ಕಲ್ಲನ್ನು ಎತ್ತಿ ತರ್ತಿರೋದು, ರಾಮನ ಸೀನ್ ತೋರಿಸಿದ್ದಾರೆ ರೀ. ಎಕ್ಸಲೆಂಟ್ ಮಾರ್ವಲೆಸ್ ಇದೆ ಅದು ಮಾತ್ರ. ಎಲ್ಲ ವಾನರ ಸೇನೆ ಮೇಲೆ ಕುಂತು ರಾಮ ಬಾಣ ಹಿಡಿಯೋದಿದೆ, ಅದನ್ನು ಮಾತ್ರ ಮೆಸ್ಮರೈಸಿಂಗ್ ಸೀನ್ ಅಂತಲೇ ಹೇಳಬೇಕು. ನಾವು ಈ ಸೀನಲ್ಲಿ ಮೇನ್ ಡೀಟೇಲ್ ಅಬ್ಸರ್ವ್ ಮಾಡಬೇಕಂದ್ರೆ ರುದ್ರ ಮತ್ತು ಕುಂಭ ಆಂಜನೇಯ ಬಾಲದ ಮೇಲೆ ಹೋಗ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ರುದ್ರ ಬಂದುಬಿಟ್ಟು ರಥ ನೋಡಿಸಿರ್ತಾನೆ, ಆದರೆ ಹಿಂದೆನೇ ಕುಂಭ ವೀಲ್ಚೇರಲ್ಲಿ ತನ್ನ ಹಿಂದಿನ ವೀಲ್ಚೇರಲ್ಲಿ ಹೋಗ್ತಿರ್ತಾನೆ. ಅಂದರೆ ಇವರು ಟೈಮ್ ಟ್ರಾವೆಲ್ ಮಾಡಿದ್ದಾರೆ ಅಂತ ಈ ಸಿನಿಮಾದಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಕೊಡಿದೆ ಅಂತ ಅರ್ಥ ಆಯಿತು. ಹಾಗೆ ನೆಕ್ಸ್ಟ್ ಶಾರ್ಟಲ್ಲಿ ವಾರಣಾಸಿಲಿ ತೋರಿಸ್ತಾರೆ. ಹಾಗೆ ಆಕಾಶದಿಂದ ಒಂದು ರೇಸ್ ಬೆಳೋ ಥರ ತೋರಿಸ್ತಾರೆ, ನೀರೆಲ್ಲ ಮೇಲಕ್ಕೆ ಎದ್ದೊಳೋದು. ಮೋಸ್ಟ್ಲಿ ಇದು ಆಸ್ಟ್ರಾಯ್ಡ್ ಬೀಳೋಕ್ಕಿಂತ ಮುಂಚೆ ಸಿಗ್ನಲ್ ಆಗಿರ್ಬೋದು ಇದು. ಲಾಸ್ಟ್ ಸೀನಲ್ಲಿ ಮಹೇಶ್ ಬಾಬು ಅವರು ರುದ್ರ ಬಸವಣ್ಣನ ಮೇಲೆ ಬರೋ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಬಗ್ಗೆ ರಾಜಮೌಳಿ ಅವರು ಮಾತಾಡಿದ್ರೆ ಹೇಳಿ ಅರ್ಥ ಆಗ್ತಿರ್ಲಿಲ್ಲ, ತೋರಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ಒಂದು ಮಾತು ಹೇಳಿದ್ದಾರೆ, mere words won't do justice. ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.